ಕರ್ನಾಟಕ ಒಂದು ಲೆಕ್ಕದಲ್ಲಿ ಅವ್ರಿಗೆ ನೆಲ ಆಗ್ಬಿಡುತ್ತೆ ಅನ್ನೋಂಥ ಭಯ ಆತಂಕ ಕೂಡ ಇತ್ತು. ಕೆಲವೊಂದು ಘಟನೆಗಳು ಕೂಡ ಆಗುವುದು. ತುಮಕೂರು ಜಿಲ್ಲೆನಲ್ಲೇ ಅಂಥದ್ದೊಂದು ಘಟನೆ ಆಗೋಯ್ತು. ಇನ್ನೊಂದು ಕಡೆಗೆ ನಕ್ಸಲ್ ನಾಯಕನನ್ನ ಇಲ್ಲಿ ಗುಂಡಿಟ್ಟು ಹೊಡೆಯಲಾಯಿತು. ಅದೆಲ್ಲ ಆದಮೇಲೆ ನಮ್ಮ ಪೊಲೀಸರಿಗೆ, ನಮ್ಮ ವ್ಯವಸ್ಥೆಗೆ ಅನ್ನಿಸ್ತು, ಬೆಳೆಯೋಕೆ ಬಿಟ್ಟರೆ ಈ ಬೇರು ಬಹಳಷ್ಟು ಆಳಕ್ಕೆ ಹೋಗ್ಬಿಡ್ತವೆ, ಇದಕ್ಕೊಂದು ಮಟ್ಟ ಹಾಕಲೇಬೇಕು ಅಂತ. ಎಷ್ಟರ ಮಟ್ಟಿಗೆ ಅದನ್ನು ವ್ಯವಸ್ಥಿತವಾಗಿ ಮಟ್ಟ ಹಾಕಿದ್ರು ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಇಲ್ವೇನೋ ನಕ್ಸಲಿಸಮ್ ಅನ್ನುವಷ್ಟರ ಮಟ್ಟಿಗೆ. ಬನ್ನಿ ಹಾಗಾದರೆ ಆ ಸಾಧನೆ ಕಡಿಮೆ ಅಲ್ಲ, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಸಾಧಕರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಸಚಿವ ಎಚ್ ಸಿ ಮಹದೇವಪ್ಪನವರು ಹಾಗೂ ಎಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಸ್ವಾಗತ ಮಾಡ್ತಿದ್ದೀನಿ. ಹಾಗೆಯೇ ನಮ್ಮ TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು RPI ಸಂತೋಷ್ ಎಸ್, ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ TM ಮಧುಕುಮಾರ್, ಹೆಡ್ ಕಾನ್ಸ್ಟೇಬಲ್ ಮಾಯಪ್ಪ ದುಂಡಪ್ಪ ನಿಂಗನೂರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಗಿಫ್ಟ್ ಸ್ಪಾನ್ಸರ್ ಬೈ ಸ್ಪರ್ಶ್ ಮಸಾಲಾ. ಅಲೋಕ್ ಕುಮಾರ್ ಅವರು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಸರ್. ಎಲ್ಲರಿಗೆ ಶುಭ ಸಂಜೆ ನಮಸ್ಕಾರಗಳು. ನಾನು ಆ ಕಾರ್ಯಾಚರಣೆ ಸಲುವಾಗಿ ನಾನು ಅವರಿಗೆ ಅಭಿನಂದನವನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮ ನಾವು ಹೇಳಿದರೆ ಪೊಲೀಸ್ ಬಗ್ಗೆ ಈ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವು ಕೆಟ್ಟವರು ಯಾರು, ಉಳ್ಳವರು ಯಾರು, ನಾವು ವ್ಯಕ್ತಿತ್ವವಾಗಿ ಅವರ ಜೊತೆಗೆ ನಾವು ವರ್ತನೆ ಮಾಡಬೇಕಾಗತ್ತೆ. ಎಲ್ಲರಿಗೆ ನಾವು ಸರಿ ಸಮಾನ. ಈಗ ನಕ್ಸಲರಿಗೆ ಈಗ ನಾವು ಅವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕು ಆ ರೀತಿ ನೋಡ್ಕೊಂಡಿದ್ದೀವಿ. ಮತ್ತು ಅದಕ್ಕಾಗಿ ನಾವು ನಮ್ಮ ತರಬೇತಿ ಸಂಸ್ಥೆಗಳಲ್ಲಿ ಅವ್ರದ್ದು ತರಬೇತಿ, ಕಾನ್ಸ್ಟೇಬಲ್ಸ್ದು ತರಬೇತಿ ಬಗ್ಗೆ ನಾವು ಬಹಳ ಕಾಳಜಿ ನಾವು ತೊಗೊಂಡಿದ್ದೀವಿ. ಮತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು ಕಿ ನಮ್ಮ ದೇಶದಲ್ಲಿ ಈಗ ನಡೆಯುವಂಥ ಎಲ್ಲ ತರಬೇತಿ ಸಂಸ್ಥೆಯಲ್ಲಿ ಕಾನ್ಸ್ಟೇಬಲ್ಗೆ ನಾವು ಏನು ತರಬೇತಿ ನಾವು ಕೊಡ್ತಾ ಇದ್ವಿ ಆ ರೀತಿ ತರಬೇತಿ ಬಹುಶಃ ಯಾವ ಕಡೆ ಈಗ ಆಗ್ತಾ ಇಲ್ಲ. ಅದು ಹೆಮ್ಮೆಯಿಂದ ನಾವು ಹೇಳ್ಬೋದು. ನಮಗೆ ಈಗ ತಮ್ಮ ಇದು ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಲಿಕ್ಕೆ ಆಸ್ಪತ್ರೆ ಕೊಟ್ಟಿದ್ದಂಥ ಎಲ್ಲರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಬಹಳ ಒಂದು ಅದ್ಭುತವಾದಂಥ ಮಾತಿದೆ. ವಿಜ್ಞಾನ ಎಲ್ಲಿ ತನಕ ಬಂದು ನಿಲ್ಲುತ್ತೋ ಅಲ್ಲಿಂದ ಮುಂದಕ್ಕೆ ಆಧ್ಯಾತ್ಮ ಶುರುವಾಗುತ್ತೆ ಅಂತ. ಯಾರ್ಯಾರು ಅಧಿಕಾರಿಗಳು ಎಷ್ಟೆಷ್ಟು ಪ್ರಯತ್ನ ಪಡ್ತಾರೆ, ಅವರಿಂದ ಯಾವುದನ್ನ ಕಂಡು ಹಿಡಿಯಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಪ್ರಾಣಿಗಳು ನಮ್ಮ ಬೆಂಬಲಕ್ಕೆ ನಿಲ್ತವೆ, ನಮ್ಮ ಜೊತೆ ನಿಲ್ತವೆ ಅಂತ ಒಂದು ಅದ್ಭುತವಾದಂಥ ಒಂದು ಜೀವಿಯ ಪರಿಚಯವನ್ನು ನೀವು ಮಾಡಿಕೊಡ್ಲೇಬೇಕು. ಇದು ಬಂತು ಅಂತಂದ್ರೆ ಡ್ರಗ್ಸ್ ಸಿಗುವಂಥದ್ದು ಗ್ಯಾರಂಟಿ. ಜೊತೆಗೆ ಯಾರ್ಯಾರು ಇದನ್ನ ಸಾಗಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಇದು ಹಿಡಿಯುವಂಥದ್ದು ಗ್ಯಾರಂಟಿ. ಯಾರ ಬಗ್ಗೆ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ ಬನ್ನಿ ನೋಡ. ಎಸ್, ಇದೀಗ ಶ್ವಾನ ಆರ್ಯ ಹಾಗೂ ಶ್ವಾನ ಪರಿಚಾರಕರಾದಂತಹ ಸಚಿನ್ ಮತ್ತು ಕರಿಯಪ್ಪ ಅವರಿಗೆ ನಾವೆಲ್ಲರೂ ಕೂಡ ಸೇರಿ ಸನ್ಮಾನ ಮಾಡುವಂತಹ ಕ್ಷಣ. ಇವರಿಗೆ ಒಂದು ದೊಡ್ಡ ಸೆಲ್ಯೂಟ್ನ ಜೊತೆಗೆ ಈ ಸಾಧಕರನ್ನ ಸನ್ಮಾನಿಸಲು ಸಚಿವ ಎಚ್ ಸಿ ಮಹದೇವಪ್ಪನವರು ವೇದಿಕೆ ಮೇಲಿದ್ದಾರೆ. ಅವರ ಜೊತೆಗೆ ಎಡಿಜಿಪಿ ಹಿತೇಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೇನೆ ಪ್ರೊಪರೇಟರ್ ಆಫ್ ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್ನ ಡಾಕ್ಟರ್ ರೇಖಾ ಎಂ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಸ್, ಇವಾಗ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಮಹದೇವಪ್ಪನವರು ಎರಡು ಮಾತಾಡಬೇಕು. ಮೊದಲನೇದಾಗಿ ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆ ನಡೆಸೋದು ಅಂದರೆ ಹುಲಿ ಮೇಲೆ ಸವಾರಿ ಮಾಡ್ದಂಗೆ. ಕರೆಕ್ಟಾಗಿ ಓಡಿಸಿದ್ರೆ ಹುಲಿನ ಸರಿಯಾಗುತ್ತೆ. ಬೈ ಚಾನ್ಸ್ ಸ್ಲಿಪ್ಪಾಗಿ ಬಿದ್ದರೆ ಅಲ್ಲಿ ಅವ್ರು ಇರೋದೇ ಇಲ್ಲ. ಕಾಕಿ ಅಂದರೆ ಅದು ಬಲಾಢ್ಯರಿಂದ ಬಲಹೀನರನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಬಲವಾದಂಥ ರಕ್ಷಣಾ ವ್ಯವಸ್ಥೆ. ಸಾಧನೆ ಮಾಡಿದನ್ನು ಗುರುತಿಸಿ ಸನ್ಮಾನ ಮಾಡಿ ಪ್ರೋತ್ಸಾಹಕ್ಕೆ TV9 ಅಭಿನಂದನೆ ಹೇಳಿ ನನ್ನ ಮಾತನ್ನು. ಸರ್ ನೀವೊಂದು ಮಾತು ಹೇಳಿದ್ರಿ, ಹುಲಿ ಸವಾರಿ ಅದೆಲ್ಲದೂ ಕೂಡ ಪೊಲೀಸರು ಕೆಲಸ ಮಾಡಕ್ ಬಿಟ್ಬಿಟ್ರೆ ಅವ್ರು ಹುಲಿಗಳೇ ಸರ್. ಅವ್ರು ಹುಲಿಗಳೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.